ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಕೊತ್ತಂಬರಿ, ದಂಟು, ಸಬ್ಸಿಗೆ ಹಾಗೆ ಮೆಂತ್ಯನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಕಟ್ಟು. ಹಾಗೆ 1 ಕಪ್ಪು ತೊಗರಿಬೇಳೆ, ಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 10 ತೊಗೊಂಡಿದ್ದೀನಿ, 2 ಟೊಮ್ಯಾಟೊ, ಜೀರಿಗೆ, ಅರಿಶಿನ. ಇದು ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಇಂಗು. ಮೊದಲು ನಾನಿಲ್ಲಿ ಕುಕ್ಕರ್ಗೆ ಇವಾಗ 1 ಬೌಲು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆ, ಹಾಗೆ ಸೊಪ್ಪು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿನ, ಹಾಗೆ 1/4 ಸ್ಪೂನು ಜೀರಿಗೆ. ಇವಾಗ ಇದಕ್ಕೆ ನಾನು 1ರಿಂದ 2 ಗ್ಲಾಸು ನೀರು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಬೇಯಕ್ಕೆ ಇಟ್ಕೋತೀನಿ ನಾನು. ಎರಡು ವಿಷಲ್ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಅದಾಗಿದೆ. ನೀವು ನೋಡ್ತಾ ಇರ್ಬೋದು ಸೊಪ್ಪು ಹಾಗೆ ಟೊಮ್ಯಾಟೊ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಇಲ್ಲಿ ಬೆಂದಿದೆ. ಟೊಮ್ಯಾಟೊನ ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಸೊಪ್ಪನ್ನ ಕೂಡ ನಾನು ಸಪ್ರೇಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋತೀನಿ. ನಂತರ ನಾವೇನು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಕಿ ಅದನ್ನು ಇವಾಗ ರುಬ್ಕೋಬೇಕು. ಸೊ ಅದು ರುಬ್ಕೊಂಡ ನಂತರ ಈ ಥರ ಅದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು, ತುಂಬ ತೆಳುಗಿರಬಾರ್ದು. ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ ನಂತರ ನಾನು ಸೊಪ್ಪನ್ನ ಏನು ಸಪ್ರೇಟಾಗಿ ಪ್ಲೇಟಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇವಾಗ ರುಬ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ತುಂಬ ತೆಳುಗೆ ರುಬ್ಕೋಬೇಡಿ, ಈ ಥರ ಗಟ್ಟಿಯಾಗಿ ರುಬ್ಕೊಳ್ಳಿ. ಸೊಪ್ಪು ಬಾಯಿಗೆ ಸಿಗಬೇಕು ತಿನ್ನೋವಾಗ ಆ ಥರ. ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನು ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂತಹ ಸೊಪ್ಪಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸೊ ಇವಾಗ ಅದು ಬೇಯ್ತಾ ಇದೆ ಅಂತ ಅನ್ನೋವಾಗಲೇ ನಾವು ಏನು ಸ್ವಲ್ಪ ಸೊಪ್ಪನ್ನ ಆವಾಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊತೀನಿ. ಸೊ ಈ ಒಗ್ಗರಣೆನ ನಾನಿವಾಗ ಸಾರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ. ಅಷ್ಟೇ. ಸೊ ಸೊಪ್ಪು ಸಾರು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ಇದಕ್ಕೆ ಮುದ್ದೆ ಅಥವಾ ಅನ್ನ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.